ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ಎಲ್ಲಿಂದ ಅಂತ ಹೇಳಿದ್ರೆ 4 ಸೀಸನ್ಸ್ ಹೋಟೆಲಿಂದ. ಸೊ ಯಾಕೆ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಬಾಯ್ಸ್ಗೆಲ್ಲ ಒಂದು ಸರ್ಪ್ರೈಸ್ ಕಾಯ್ದಿದೆ. ಇಲ್ಲಿಗೆ ಏನು ಎತ್ತ ಅಂತೆಲ್ಲ ತೋರಿಸ್ತೀನಿ ಬನ್ನಿ. ಯಾರು ಫಸ್ಟ್ ಬಾಯ್ಸ್ ನಾನು ತೋರಿಸ್ತೀನಿ. ಇವ್ರು ಎಲೆಕ್ಷನ್ ಗುಂಗಲೇ ಬಿಜಿ ಅವರೇ. ಏನು ಸಮಾಚಾರ? ಏನಕ್ಕೆ ಜ್ವರ ಬಂದಂಗೆ ಆಗ್ತಾ ಇದೆ ಅಂತ ಕೇಳಿ ಅವ್ರ ಬಾಯಿಲೆ ಕೇಳಿ. ಈ ಅಪ್ಪ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳಿಲ್ಲ. ಪಾಸ್ಪೋರ್ಟ್ ತಗೊಂಡು ಟಿಕೆಟ್ ಬುಕ್ ಮಾಡಿದ್ದಾರೆ. ಯಾವ ದೇಶ ಗೊತ್ತಿಲ್ಲ, ಫ್ಲೈಟ್ ಎಷ್ಟೊತ್ತಿಗೆ ಗೊತ್ತಿಲ್ಲ, ಯಾರ್ಯಾರು ಬರ್ತಾ ಇದಾರೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಕರ್ಕೊಂಡ್ಬಂದು ಈ ಹೋಟ್ಲ್ ಕೊಡ್ಸಿದ್ದಾರೆ. ದೊಡ್ಡ ಮನುಷ್ಯರ ಜೊತೆ ಏನೇನೋ ಮಾತಾಡ್ತಾ ಇದ್ದಾರೆ, ದುಡ್ಡು ತಗೋತವ್ರೆ. ನನಗೆ ಭಯ, ಕರ್ಕೊಂಡು ಹೋಗಿ ಕಿಡ್ನಿ ಹೆಂಗೈತಿ ಎಕ್ಸ್ಪೀರಿಯನ್ಸು ಲೈಫಲ್ಲಿ? ಎಕ್ಸ್ಪೀರಿಯನ್ಸ್ ನನಗೆ ಪುಕ್ಕ ಅಂತ ಇದೆ. ಆ್ಯಕ್ಚುಲಿ ನಾವೇನೋ ಒಂದು ಬೇರೆ ಬಿಸ್ನೆಸ್ಗೆ ಬಂದಿದ್ವಿ ಗೈಸ್, ಅದನ್ನ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಇವ್ರು ನೋಡಿದ್ರೆ ಫುಲ್ ಗಾಬರಿ ಬಿದ್ದೋಗ್ಬಿಟ್ಟವ್ರು. ಆರ್ಡ್ರ್ ಮಾಡಿದ್ವಿ, ಕ್ಯಾಬ್ಗೆ ಲೇಟ್ ಆಗೋಯ್ತು ಅಂದ್ಬಿಟ್ಟು ಅದನ್ನ ಟೇಕ್ ಅವೇ ಮಾಡಿಸ್ತಾ ಇದ್ವಿ. ನೆಕ್ಸ್ಟ್ ಕ್ಯಾಂಡಿಡೇಟ್ ನಿತಿನ್ ಬ್ರೋ. ಇವರು ಪಾಸ್ಪೋರ್ಟ್ ಬಂದ್ಬಿಟ್ಟು ಗೈಸ್ ಏನಂತ ಹೇಳಿದ್ರೆ ನಾನು ಹೇಳೇ ಇಲ್ಲ, ಲೊಕೇಶನ್ ಹೇಳಿಲ್ಲ, ಪಾಸ್ಪೋರ್ಟು ಹೇಳಿಲ್ಲ, ಏನು ಹೇಳಿಲ್ಲ. ಇವ್ರ ಮನೆ ಹತ್ರ ಬಂದಾಗ ಇವ್ರು ಆಚೆ ಬಂದಮೇಲೆ ಹೋಗಿ ಪಾಸ್ಪೋರ್ಟ್ ತೊಗೊಬನ್ನಿ ಅಂದೆ. ಏನಕ್ಕೆ ಪಾಸ್ಪೋರ್ಟ್ ಅಂದರು, ತೊಗೊಬನ್ನಿ ಹೇಳ್ತೀನಿ ಅಂದೆ. ಇವ್ರು ತೊಗೊಬಂದರು. ಅವ್ರಿಗೆ ಹೇಳೋದು ಮರ್ತ್ಬಿಟ್ಟಿದ್ದೆ. ಅವ್ರು ಅಷ್ಟೊತ್ತು ಆಲ್ರೆಡಿ ಬಂದ್ಬಿಟ್ಟಿದ್ರು. ಆಮೇಲೆ ಇವಾಗ ಫೋನ್ ಮಾಡಿದ್ರೆ ತಂದಿಲ್ಲ ಅಂದ್ಬಿಟ್ಟು ಫೋಟೋ ಮಾಡಿಸ್ಕೊತಾರೆ. ಇನ್ನೂ ಎಷ್ಟೊತ್ತು ಬೇಕಾ ಫೋಟೋ ಬರೋಕ್ಕೆ? 2 ಮಿನಿಟ್ಸ್ ಫೋಟೋ ಬರೋಕ್ಕೆ. ಸೊ ಇವಾಗ 4 ಸೀಸನ್ಸ್ಗೆ ಫೋಟೋ ಮಾಡಿಸ್ಕೊತಾರೆ. ಆ್ಯಂಡ್ ನಮ್ಮ ಫ್ಲೈಟ್ಗೆ ಟೈಮ್ ಬೇರೆ ಆಗ್ಬಿಟ್ಟೈತೆ. ಏನೋ ದೇವ್ರ ಆಶೀರ್ವಾದ, ನೋಡೋಣ ಏನೋ ಒಂದು ಆಗುತ್ತೆ. ಹೆಂಗೈತೆ ಕಾಫಿ? ನನಗೆ ಕಾಫಿ ಕೋಲ್ಡ್ ಇರೋದು ಆಟ ಅನಿಸ್ತಿದೆ. ಮುಟ್ ನೋಡಿ ಇಲ್ಲಿ ಜ್ವರ ಬಂದಂಗೆ ಆಗ್ಬಿಟ್ಟಿದೆ. ಡೋಲಾ 650 ಮಾತ್ರ ಬಿಸಿ ರಾಗಿ. ಇವರಷ್ಟು ಗಾಬರಿ ಯಾರನ್ನೂ ನೋಡಿಲ್ಲ ಗೈಸ್ ನಾನು. ಎಷ್ಟು ಗಾಬರಿ ಬೀಳ್ತಾರೆ ಅಂದರೆ ಮೀಟ್ ಮಾಡಕ್ಕೆ ಬಂದಿರೋದಂದರೆ ನೋಡಿ. ಇವ್ರ ಬಗ್ಗೆ ಇಂಟ್ರಡಕ್ಷನ್ ಕೊಡಲ್ಲ, ಇನ್ನೊಂದ್ಸರಿ ನೀಟಾಗಿ ಡೀಪಾಗಿ ಇಂಟ್ರಡಕ್ಷನ್ ಕೊಡ್ತೀನಿ. ಥ್ಯಾಂಕ್ ಯು. ನಾವು ಯಾವುದೋ ಒಂದು ಹೆಲ್ಪ್ ಕೇಳಿದ್ವಿ, ಆ ಹೆಲ್ಪ್ ಮಾಡಿದ್ರು. ಆರಾಮಾಗಿ ಹೋಗಿ ಬನ್ನಿ, ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಆ್ಯಂಡ್ ನಿಮ್ಗೆ ಗೊತ್ತಾ ಎಲ್ಲಿ ಹೋಗ್ತಾ ಇದೀವಿ ಅಂತ? ಯಾರಿಗೂ ಏನೂ ಗೊತ್ತಿಲ್ಲ. ಆಮೇಲೆ ಥ್ಯಾಂಕ್ಸ್ ಹೇಳ್ಬಿಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸೇಫಾಗಿ ಹೋಗಿ ಸೇಫಾಗಿ ಬರ್ರಿ. ಸೊ ಆ್ಯಕ್ಚುಲಿ ಅವ್ರದ್ದೇ ಏನೋ ಒಂದು ಬಿಸ್ನೆಸ್ಗೆ ಹೋಗ್ತಾ ಇರೋದು ನಾವು. ಸೊ ಹಂಗೆ ನಾವು ಜಾಲಿ ಮಾಡ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಓಕೆನಾ? ಏನೋ ಸರ್, ಹೋಗಿ ಬರ್ತೀವಿ ಸರ್. ಬಂದರೆ ಸಿಗೋಣ. ನಾನು ಒಂದು ಕೋಲ್ಡ್ ಕಾಫಿ ಹೇಳಿದ್ದೆ, ಹೇಸಲ್ನಟ್ ಕೋಲ್ಡ್ ಕಾಫಿ. ಇವ್ರು ನಾರ್ಮಲ್ ಕೋಲ್ಡ್ ಕಾಫಿ, ಇವ್ರು ಹಾಟ್ ಚಾಕ್ಲೇಟು ಎಲ್ಲ ಎತ್ಕೊಂಡು ಇವಾಗ ನಾವು ಆಚೆ ಹೋಗ್ತಾ ಇದ್ವಿ. ಟೈಮ್ ಆಗೋಗಿತ್ತು ಗೈಸ್, ಅದಕ್ಕೋಸ್ಕರ ಎಲ್ಲ ಪಾರ್ಸಲ್ ಟೇಕ್ ಅವೇ ತೊಗೊಂಡು ಓಡೋಗ್ತಾ ಇದ್ವಿ. ಫ್ಲೈಟ್ ಮಿಸ್ ಆಗಿಲ್ಲ ಅಂದರೆ ಸಾಕಷ್ಟೇ, ಇನ್ನೇನಿಲ್ಲ. ಏನು ಮಸ್ತಾಗೈತೆ ಗೊತ್ತಾ ಆ ಹೂವು ನೋಡಿ, ಏನು ಸಾಕಾಗೈತೆ. ನಂತರ ಅಲ್ಲ ಪಾಸ್ಪೋರ್ಟ್ ಬಂತು. ಅತಿ ಲಗೇಜ್ಗಳೆಲ್ಲ ಹಿಂಗೆ ತುಂಬ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಒಳ್ಳೆ ಟಾಟಾ ಎಸಿಲಿ ತುಂಬ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬೇಗ ರೀಚ್ ಆದರೆ ಸಾಕು. ಎಸ್ಟಿಮೇಟೆಡ್ ಟೈಮ್ ಬಂದು 7:19 ತೋರಿಸ್ತಾ ಇದೆ. ನೋಡೋಣ. 8:30 ಅಂತಂದರೆ ಎಷ್ಟೊತ್ತಿಗೆ ಹೋಗೋದು? ಅರೌಂಡ್ 3.5 hours ಜರ್ನಿ. 3.5 hours ಜರ್ನಿ. ಹಂಗಂದ್ರೆ ಸಿಂಗಾಪುರ್ ಇರುತ್ತೆ, ಇಲ್ಲ ಥೈಲ್ಯಾಂಡ್ ಇರುತ್ತೆ. ಸಿಂಗಾಪುರ ಇವ್ರಿಗೆ ಒಂದು ಕ್ಲೂ ಕೊಟ್ಟೆ, ನೀವು ಕಂಡಿಡ್ದಿಲ್ಲ. ಅಷ್ಟು ಕ್ಲಿಯರಾಗಿ ಹೇಳಿದ್ದೀನಿ ಎಮ್ ಅಂತ. ಮಲೇಷ್ಯಾ ಗೊತ್ತಿರಪ್ಪ, ನೋಡೋಣ. ಅದಕ್ಕೆ ಕರ್ಕೊಂಡ್ಬಂದು ಸ್ಟ್ರಾಂಗ್ ಮಾಡಿಸ್ತಾರದು. ಇವಾಗ ಎಷ್ಟು ದಿವಸ ಹಂಗೆ ಅಂತ ಇರ್ತೀರ ವೀಕ್ ಆಟು ಅಂತ. ಈ ಎಲ್ಲ ವೀಕ್ ಐತೆ ನಿಮ್ದು, ಇವಾಗೆಲ್ಲ ಸ್ಟ್ರಾಂಗ್ ಮಾಡಿಸ್ಬೇಕು ನಾನು. ಐ ಮೀನ್ ಕೂದಲು ಆಮೇಲೆ ಸ್ಟ್ರಾಂಗ್ ಇದೆ, ಕೈ ಕಾಲು ಅದೆಲ್ಲ ಅಲ್ಲ, ಸ್ಟ್ರಾಂಗ್ ಇರ್ಬೇಕಾಗಿರೋದಿರ್ಬೇಕು. ಬುದ್ಧಿ ನೀವೇನ್ ಅನ್ಕೊಂಡ್ರಿ? ಬುದ್ಧಿ ಚೆನ್ನಾಗಿದೆ. ಚೆನ್ನಾಗಿರ್ಬಾರ್ದು, ಗಟ್ಟಿ ಇರ್ಬೇಕು. ಬರೀ ಇಂತದೆಯಾ? ಅಲ್ಲ ಹೇಳಿ. ಅದೇನ ಹೇಳ್ತಾರಲ್ಲ, ಇಲ್ಲಿಗೆ ಪ್ರಾಣ ಸಂಕಟ, ಇಲ್ಲಿಗೆಲ್ಲ ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ. ಬೆಕ್ಕಾಗಿ ಹೋಗ್ಬಿಟ್ಟಿದೀನಿ. ತಮಾಷೆ ಏನ್ ಗೊತ್ತಾ, ನನ್ಗೆ ಎಲ್ಲ ಅಲ್ಲ ಅವ್ರು ಹೇಳಿದ್ ಕೇಳಿಸ್ಕೊಂಡ, ಬೆಕ್ಕಾಗ್ಬಿಟ್ಟಿದೀನಿ ಅಂದ್ರೆ ಅವ್ರ ಚೆಲ್ಲಾಟ, ಸಂಕಟ ಅಲ್ಲ. ಹೋಗಿದ್ದೀನಿ ಇಲ್ಲಿಗೆ. ತಮಾಷೆ ಏನ್ ಗೊತ್ತಾ, ಇಲ್ಲೇ ಎಲ್ಲಾದ್ರೂ 1 ದಿನ 2 ದಿನ ಆಗಿ ಎಲ್ಲೂ ಹೇಳ್ದೆ ಇದ್ರು ಓಕೆ, ಬಂದೆ ಮನೆಯಿಂದ ಹೊರಗಡೆ ಬರ್ಬೇಕು, ಪಾಸ್ಪೋರ್ಟ್ ಎತ್ಕೊಂಬನ್ನಿ. ಅವಾಗ್ಲೇ ನಿಮ್ಗೆ ಕಾಲ್ ಮಾಡಿದ್ದು. ಸರಿ ಪಾಸ್ಪೋರ್ಟಿಗೆ. ನನಗೆ ಈಗ ಭಯ ಏನ್ ಗೊತ್ತಾ, ನನ್ಗೆ ಮೊದ್ಲೇ ಬೇರೆ ಭಾಷೆಗಳು ಬರಲ್ಲ. ಅಲ್ಲಿ ವೀಸಾ ಆಗಿದ್ವು ಎಲ್ಲ ಗೊತ್ತಿಲ್ಲ. ಹೋದ್ಮೇಲೆ ಈ ಅಪ್ಪಿ ತಪ್ಪಿ ನಾನು ಹೇಳ್ತಾ ಇರೋದು, ಫ್ಲೈಟ್ ಹಿಡಿದ್ಮೇಲೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಅದಕ್ಕೆ ಇವಾಗಲೇ ಪಾಸ್ಪೋರ್ಟ್ ಇಸ್ಕೊಂಡಿದ್ದು.
ಅದು ಪಾಸ್ಪೋರ್ಟ್ ಎತ್ತಿಟ್ಕೊಂಡವ್ರೆ. ನನಗೆ ಫೋನ್ ಅಷ್ಟೇ. ಆಮೇಲೆ ಸಿಮ್ ವರ್ಕ್ ಆಗಲ್ಲ, ಯಾರು ಕಾಲ್ ಮಾಡ್ಬೇಕು ಗೊತ್ತಾಗಲ್ಲ. ತಗೊಂಡ್ಬಿಡಿ ಬ್ರೋ, ವರ್ಲ್ಡ್ ವೈಡ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅಲ್ಲ ಅದಕ್ಕಿಂತ ಮುಂಚೆ ನಾವು ಹಂಗೆಲ್ಲ ಮಾಡಲ್ಲ ಬ್ರೋ. ಅಲ್ಲ ಅದಕ್ಕೆ ಕ್ಯಾಬ್ ಹತ್ ಕೂತ್ಕೊಂಡಿದ್ದೀನಿ. ಇಲ್ಲಾಂದ್ರೆ ಹತ್ತಾನೆ ಇರ್ಲಿಲ್ಲ, ಫೋನ್ ಎತ್ತಾ ಇರ್ಲಿಲ್ವೇನೋ. ಕ್ಯಾಬ್ ಹತ್ತದಿರ್ಲಿ, ಫೋನ್ ಎತ್ತೇನೆ. ಬ್ರಾ ಇದು ಅನ್ಸು ಕೆಲಸ ಶೂಟ್ ಇದೆ. ಆದ್ರೂ ಗೈಸ್ ಹೇಳಿದ ತಕ್ಷಣ ಇಬ್ರು ಏನು ಹೇಳಿಲ್ಲ, ಅರ್ಧ ಗಂಟೆ ಟೈಮ್ ಕೊಡು ಹೇಳ್ತೀನಿ ಅಂದ್ರೆ ಇಬ್ರು ಹ್ಞೂ ಅಂದ್ರೆ ಫುಲ್ ಖುಷಿ ನಾನು. ಇಲ್ಲ ಗೈಸ್, ಇನ್ನೊಂದೇನಂದ್ರೆ ಸೀರಿಯಸ್ ಆಗಿ ನಮ್ಮ ಅಮ್ಮನಾಣೆ ಯಾವ ಸ್ಕ್ರಿಪ್ಟು ಅಲ್ಲ ಏನೂ ಅಲ್ಲ, ದೇವ್ರ ಆಣೆಗೂ ನಾನು ನಂಬತ್ತು ತಾಯಿ ಚಾಮುಂಡೇಶ್ವರಿ ಮೇಲೆ ಆಣೆಗೂ ಇವರಿಬ್ರು ಗೊತ್ತಿಲ್ಲ. ಅಲ್ಲ ನನ್ಗೆ ಗೊತ್ತಿಲ್ಲ, ಬೇರೆಯವರಲ್ಲ, ನಾನು ನಿಜವಾಗ್ಲೂ ಸುಳ್ಳು ಹೇಳಲ್ಲ. ಗೈಸ್ ಆಕ್ಚುಲಿ ಇದು ಒಂದು ಬಿಸ್ನೆಸ್ ಟ್ರಿಪ್ ಅಷ್ಟೇ. ಸೊ ಹಂಗೆ ಹೋಗಿ ತಿರ್ಗಾಡ್ಕೊಂಡ್ ಬರೋಣ ಅಂತ ಹೇಳಿ ಇನ್ನೊಂದೆರಡು ದಿವಸ ಎಕ್ಸ್ಟೆಂಡ್ ಮಾಡಿಕೊಂಡು ನಾವು ಒಂದು ದಿವಸ ಬಿಸ್ನೆಸ್ ಮಾಡಿ ಇನ್ನೆರಡು ದಿವಸ ಮಜಾ ಮಾಡ್ಕೊಂಡ್ ಬರೋಣ ಅಂತ ನಿಮ್ಮನ್ನ ಕರ್ಕೊಂಡು. 4 ದಿನ ಈಗ ಇನ್ನ ಗೊತ್ತಿಲ್ಲ ಎಷ್ಟು ದಿವಸ. ನಾನು ಹೇಳಿ 4 ಚಡ್ಡಿ ತಗೋ, 4 ಜೊತೆ ಬಟ್ಟೆ ತಗೋ, ಏನು 4 ಥರ ಹೇಳಿದ್ರೆ ನನಗೆ 2 ಜೊತೆ ಕೊಡಿಸ್ತಾರೆ. ಬಟ್ ಒಂದು ಎಕ್ಸ್ಟ್ರಾ ತಗೊಂಡ್ಬಂದಿದ್ದೀನಿ. ತಲೆ ಕೆಡ್ಸ್ಕೊಬೇಡಿ, ಎಲ್ಲಾರ್ಗು ಏನ್ ಬೇಕೆಲ್ಲ ನೋಡ್ಕೊಳ್ಳೋಣ. ಲಾಸ್ಟ್ ಟೈಮ್ ಇದೇ ತರ ನಾನು ಮಲಗಿದ್ದೆ, ನನ್ನ ಫ್ರೆಂಡ್ಸ್ ಬಂದು ನನಗೆ ತಗೊಂಡು ಹೋಗಿದ್ದು. ವೇಟ್ ನಮ್ದು ಇಂಟರ್ನ್ಯಾಷನಲ್ ಟ್ರಿಪ್. ಅದು ನನ್ನ ಯೂಟ್ಯೂಬ್ ಜರ್ನಿಗೆ ಹಿಟ್ ಕೊಟ್ಟಿದ್ ವ್ಲಾಗ್ಸ್. ಹೌದಾ? ಹಿಟ್. ನೀವು ನೋಡಿ ಆ ವಿಯೆಟ್ನಾಂ ವ್ಲಾಗ್ಸ್, ಎಷ್ಟು ಜನ, ಎಷ್ಟು ಸೆಲೆಬ್ರಿಟೀಸ್ ಎಲ್ಲ ನೋಡಿ ಅದನ್ನ ಎಷ್ಟು ಜನ ಖುಷಿ ಪಟ್ಟಿದ್ರು ಗೊತ್ತಾ. ಅದು ಏನೋ ಒಂಥರ ಬ್ರೋ ಸಖತ್ತು ವೈರಲ್ ಆಗಿತ್ತು. ಅಂದ್ರೆ ವೈರಲ್ಗಿಂತ ಸಖತ್ತು ಮಜಾ ಮಾಡಿದ್ರಲ್ಲ. ಏನಿಲ್ಲ, ನ್ಯಾಚುರಲ್, ಸುಮ್ಮನೆ ಹೋಗಿ ಟ್ರಾವೆಲ್ ಮಾಡೋದಷ್ಟೇ, ಏನು ಬೇರೆ ಇಲ್ಲ, ಮಜಾ ಮಾಡೋದು. ನಮ್ದೊಂದು ಗ್ಯಾಂಗ್ ಇತ್ತು ವಿಯೆಟ್ನಾಂ ಬಾಯ್ಸ್ ಅಂತ. ನಾನು, ಅಖಿಲು, ಗಿರೀಶು, ಆಮೇಲೆ ಗಿರೀಶು ಮತ್ತೆ ಇನ್ನಾರು ಬ್ರೋ ವಿಕಾಸು, ಈಶಾಂಕು, ನಾವು 5 ಜನ ಹೋಗಿದ್ದು. ಸುಮ್ಮನೆ ರ್ಯಾಂಡಮ್ ಮಲಗಿದ್ದೆ, ಜಲ್ ಸೋರ್ಸ್ಕೊಂಡು ಬಂದು ಎತ್ತಾಕೊಂಡು ಹೋಗ್ಬಿಟ್ಟಿದ್ರು. ಪಾಸ್ಪೋರ್ಟ್ ಎತ್ಕೊಂಡಿರೋದು ನಿಮ್ಗಾದ್ರೆ ನಾನು ಹೇಳಿದೀನಿ, ಅವರೇ ಎಲ್ಲ ಬಟ್ಟೆ ಪ್ಯಾಕ್ ಮಾಡಿ ವಾಟರ್ ಬಾಲ್ ಇರೋದೆಲ್ಲ ಬಟ್ಟೆ ಹಾಕಿ ತುಂಬ್ಕೊಂಡು ನಡಿ ಹೋಗೋಣ, ಡೆಲ್ಲಿಗೆ ಹೋಗ್ತಾ ಇದೀವಿ ಅನ್ಬಿಟ್ಟು ಡೆಲ್ಲಿಗೆ ಹೋಗೋಣ ಅಂತ ಹೇಳಿದ್ರು. ಡೆಲ್ಲಿಗೆ ಹೋಗಿದ್ ನಾವು ಫಸ್ಟ್. ಡೆಲ್ಲಿಗೆ ಹೋದ್ವಿ, ಕನೆಕ್ಟಿಂಗ್ ಫ್ಲೈಟ್. ಡೆಲ್ಲಿಯಿಂದ ಅಲ್ಲಿ ಇದಕ್ಕೆ ವೆಲ್ಕಮ್ ಟು ಇಂಟರ್ನ್ಯಾಷನಲ್ ಟರ್ಮಿನಲ್ ಅಂತ ಬಂತು. ಅಲ್ಲಿ ಏನು ಕರಿತಾವ್ರೆ, ನಾನು ಬರಲ್ಲ ಏನು ಬರಲ್ಲ, ಪಾಸ್ಪೋರ್ಟ್ ಎಲ್ಲ ಐತೆ, ಪಾಸ್ಪೋರ್ಟ್ ಎತ್ಕೊಂಡ್ಬಂದ್ಬಿಟ್ಟವ್ರೆ, ದುಡ್ಡಿಲ್ಲ, ₹1 ಏನಿಲ್ಲ. ಅಯ್ಯೋ, ಈಗ ನನ್ನ ಸ್ಥಿತಿ ಹಂಗೆ ಇದೆ. ಅದಕ್ಕೆ ಯಾವ ಒಂದು ಎಕ್ಸ್ಪೀರಿಯನ್ಸ್ನ ನಿಮ್ಮಿಬ್ರಿಗೆ ಮಾಡ್ಸೋಣ ಅಂತ ನಾವು ಅಷ್ಟು ಬಜೆಟಲ್ಲೇ ಕರ್ಕೊಂಡ್ತಿಲ್ಲ ಸುಮಾರಾಗಿ ಬ್ರೋ. ಈ ವ್ಲಾಗಲ್ಲಿ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದೀನಿ ಗೈಸ್, ಬಜೆಟೆಡ್ ಹಾಸ್ಟೆಲ್ ಸ್ಟೇ. ಓಕೆ, ಬಟ್ ಮಜಾ ಮಾಡೋದಂತೂ ಮಜಾ ಮಾಡ್ತೀವಿ ಅಂತ ಅನ್ಕೊಂಡಿದ್ದೀನಿ. ಒಟ್ನಲ್ಲಿ ಈ ಒಂದು ಎಕ್ಸ್ಪೀರಿಯನ್ಸ್ ಲೈಫ್ ಟೈಮ್ ಮಜಾ ಮಾಡ್ತೀನಿ, ನನ್ನ ಇಟ್ಕೊಂಡ್ರೆ ಮಜಾ ಮಾಡೇ ಮಾಡ್ತಾರೆ. ಗೈಸ್, ಅಂತೂ ಇಂತೂ ನಾವು ಬಂದ್ವಿ ಇಲ್ಲಿಗೆ. ಇವ್ರಿಗೆ ಎಲ್ಲಿ ಅಂತ ಇವಾಗಿನವರೆಗೂ ಗೊತ್ತಿಲ್ಲ. ನೋಡಿ, ಯಾವುದೋ ಮಕ್ಕಳು ಸ್ಪೋರ್ಟ್ಸ್ ಆಡಕ್ಕೆ ಹೋಗ್ತವ್ರೆ. ಅದು ಟೇಕ್ವೆಂಡೋ. ಓ, ಕರಾಟೆ. ವಿ ಆರ್ ಗೋಯಿಂಗ್ ಫಾರ್ ಎನಿ ಗೆಸಸ್? ಇಲ್ಲ ಹೇಳಿ ಬ್ರೋ. ಮಲೇಷ್ಯಾ ಅಲ್ಲ, ಸಿಂಗಾಪುರ ಇಲ್ಲ, ಥೈಲ್ಯಾಂಡಾ ಅಲ್ಲ, ಇನ್ಯಾವುದು? ಇಲ್ಲೇ ಪಕ್ಕದಲ್ಲೇ ಶ್ರೀಲಂಕಾ. ಎಸ್. ಯಾವಾಗ ಅವ್ರು ಮೊನ್ನೆ ಹೇಳಿದ್ರು ಗೈಸ್, ಕೇಳಿ ಅವ್ರು, ನೀವು ಹೋಗಕ್ಕೆ ಬಂದಿದ್ದೀರ, ಅಲ್ಲೇ ಯಾಕೆ ಹೋಗ್ತೀವಿ ಅಂದ್ಬಿಟ್ಟು ಹೇಳ್ಬಿಟ್ಟು ಮಕ್ಕರ್ ಮಾಡಿದ್ದೆ ಅವ್ರಿಗೆ. ಅವ್ನು ಟೆನ್ಷನ್ ಅಲ್ಲ, ಅವನೇ ಸೂಟ್ ಕೇಸ್ ಬಿಡ್ತಾ ಇಲ್ಲ ಅಂತ ಗೈಸ್, ಸೂಟ್ ಕೇಸ್ ಬಿಡ್ತಾ ಇಲ್ಲ. ಐಡಿಯಾ ಇಸ್ಕೊತ ಬಿಲ್ಕುಲ್ ಐಡಿಯಾ ನಂಗೆ. ನೋಡಿ ಮಾಡಿ ಸ್ನೇಹ ಮಾಡ್ರಪ್ಪ, ಗೊತ್ತಿರೋರ್ ಜೊತೆ ಬೆರೀರಪ್ಪ ಅಂತಾರೆ ಗೈಸ್. ಇವೆರಡು ಸೂಟ್ ಕೇಸ್ ನಾವು ಬಿಡದೇ ಇರೋದಕ್ಕೆ ಎಷ್ಟು ಸರ್ಕಸ್ ಮಾಡ್ತಾ ಇದೀವಿ ಅಂದರೆ, ಟೈಮ್ ಆಲ್ರೆಡಿ 7:45, ಲೇಟ್ ಆಗ್ಬಿಟ್ಟೈತೆ ಗೈಸ್. ನೋಡಿ, ನಮ್ಮನ್ನ ಬಿಟ್ಬಿಟ್ಟು ಜೀವ ವಿನಯ್ ಅವ್ರು ಆಲ್ರೆಡಿ ತೀರ್ಥ ತಗೊಳಕ್ ಬಂದವ್ರೆ. ಆಲ್ರೆಡಿ ನೋಡಿ, ಇವನು ಏನಾರು ತಗೊಂತವನ್. ಇವರಲ್ಲಿ ಎಲ್ಲಿ ಜೀವ ವಿನಯ್ ಅವರು? ವಾಶ್ರೂಮ್. ನಾನೇ ತಪ್ಪಾಗ್ತಿದ್ದಂತೆ ಅಲ್ಲ, ಎಲ್ಲ ನಮ್ಮನ್ನೇ ನೋಡ್ತಾ ಇರ್ತಾರೆ. ಒಂದ್ಸರಿ ಅನ್ಸುತ್ತೆ ಇಷ್ಟೊಂದು ಬಂಡವಾಳ ಹಾಕೋದು ಯಾಕೆ ಅಂತ. ಬಟ್ ಇಲ್ಲಿ ಏರ್ಪೋರ್ಟಲ್ಲಿ ಅದು ಅನ್ಸೋದೇ ಇಲ್ಲ ನಿಮಗೆ. ಪ್ರಪಂಚ ತಲೆಕೆಳಗಾರು ಸರಿ. ಗೈಸ್, ಶಾಪಿಂಗ್ ನೋಡಿ, 36,500 ಮಾಡೋರು ಜೀವ ವಿನಯ್ ಅವರು. ಏನ್ರಿ ಇವೆಲ್ಲ ಏನಕ್ಕೆ ತಗೊಂತೀರಾ ನಿಮ್ಮ? ಹೆಂಗೆ ಇಲ್ಲೋಡಿ ಅಣ್ಣ ಫುಲ್ಲು ತಿರುಗ್ತಾ ಇರೋದು, ಚಿಕ್ಕ ಮಗು ಆಗ್ಬಿಟ್ಟವ್ರೆ. ಹೆಂಗೆ ಸರ್, ನಮ್ಮ ಗಾಡಿ ನಿಮ್ಮ ಗಾಡಿ? ಬನ್ನಿ ಸರ್, ಬನ್ನಿ, ನೀವು ಕೇಳೋದೆಚ್ಚ, ಬನ್ನಿ ತಗೊಳ್ಳಿ. ಓಕೆ ಗೈಸ್, ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು, ಡ್ಯೂಟಿ ಫ್ರೀ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಗೇಟ್ ಕಡೆ. ಸೊ ಬನ್ನಿ ಗೇಟ್ ಕಡೆ ಹೋಗೋಣ. ಅದಕ್ಕೂ ಮುಂಚೆ ಇವರು ಒಂದು ರೌಂಡ್ ಕೇಳಿದ್ರು, ಅದಕ್ಕೋಸ್ಕರ ಇವ್ರು ರೌಂಡ್ ಕೊಡೋಣ ಅಂತ ಬಂದಿದ್ದೀವಿ. ಬನ್ನಿ ಬ್ರೋ, ನಡೀರಿ ಜುಯ್ ಅಂತ.
ಗೈಸ್ ಚಿಕ್ಕ ಚಿಕ್ಕ ವಿಚಾರದಲ್ಲಿ ಎಷ್ಟು ಖುಷಿ ಪಡ್ತಾರೆ ಜನ ಅಂತ ಹೇಳಿದ್ರೆ, ಆ್ಯಂಡ್ ವಿ ಹ್ಯಾವ್ ಟು ಮೇಕ್ ಪೀಪಲ್ ಹ್ಯಾಪಿ. ಅವಾಗಲೇ ನಾವು ಖುಷಿಯಾಗಿರೋದು. ನನ್ನ ಪಾಲಿಸಿ ಅದು. ಸೊ ನಾನು ಎಷ್ಟೊಂದು ಜನ ನಗ್ಸೋಕೆ ಯಾಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರೆ, ನನಗೆ ಸಾವಿರಾರು ನೋವು, ಸಾವಿರಾರು ತಲೆನೋವು, ಸಾವಿರಾರು ಟೆನ್ಷನ್ಗಳಿರುತ್ತೆ. ಅದರಿಂದ ಬೇರೆಯವ್ರ ನಗು ನೋಡಿ ನಾನು ಖುಷಿ ಪಡ್ತೀನಿ. ಎಕ್ಸಾಂಪಲ್, ನಾನು ಒಂಥರ ಸೈಕೋಪಾತ್ ಇದ್ದಂಗೆ ನೋಡಿ. ಬೇರೆಯವ್ರಿಗೆ ಒಂಥರ ನಾನು ಹೆಂಗೆ ಯಾವ ಥರ ಸೈಕೋಪಾತ್ ಅಂತ ಹೇಳಿದ್ರೆ, ಬೇರೆಯವ್ರ ಖುಷಿಲಿ ನಾನು ಖುಷಿ ಕಾಣಿಸ್ತೀನಿ. ಸೊ ಆ ಥರ ಸೈಕೋಪಾತ್ ನಾನು. ಅವ್ರು ನಕ್ಕಿದ್ರೆ ಏನೋ ಒಂಥರ ನನಗೆ ಖುಷಿ ಸಿಗೋವಂಥದ್ದು, ಅವ್ರನ್ನ ಖುಷಿಯಾಗಿಟ್ಟರೆ ಇನ್ನೊಬ್ರು ಖುಷಿಯಾಗಿದ್ದರೆ ನಾನು ಖುಷಿಯಾಗಿರ್ತೀನಿ ಅನ್ನೋದು. ಅದಕ್ಕೋಸ್ಕರ ನಾನು ಯಾವಾಗಲೂ ನನ್ನ ಸರ್ಕಲ್ ಫುಲ್ಲು ಖುಷಿಯಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಒಪ್ತೆ ಕಡೆ ಒಪ್ತೆ. ನಿನ್ನ ಮನಸ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ಹೆಂಗಾಯ್ತು ಬ್ರೋ? ಗೈಸ್, ಆದರೂ ಯಾವ ರೇಂಜಿಗೆ ಏರ್ಪೋರ್ಟಲ್ಲಿ ರೌಂಡ್ ಹೊಡೆದಿದ್ದೀವಿ ನಾವು ಅಂತ ಹೇಳಿದ್ರೆ, ನೆಕ್ಸ್ಟ್ ಲೆವೆಲ್ ರೌಂಡ್ ಹೊಡೆದಿದ್ದೀವಿ. ಕುಲ್ ಜಾವ್ ಸಿಮ್ ಸೇಮ್ ಬಾಗ್ಲು ತೆಗಿಯ ಜಯಮ್ಮ. ಅಯ್ಯೋ ಅವಾ ಒಳ್ಳೆ ಮಜಾ ಇಲ್ವಾ ಬ್ರೋ? ನಿಜ ಹೇಳಿ. ಹಾಂ ಹಂಗೆ, ಬಟ್ ನೀವು ಮಕ್ಕಳು ಮಾಡಬೇಕು. ಗೈಸ್, ಹೊಸ ಫೋನಲ್ಲಿ ಏನೇನೋ ಫೀಚರ್ಸ್ ಐತೆ. ಫ್ರಂಟ್ ಕ್ಯಾಮ್ರಾದಲ್ಲೆಲ್ಲ ಬ್ಲಾಗ್ ಮಾಡ್ಬೋದು ನೋಡಿ. ಆ್ಯಂಡ್ ನಾನು ಅದು ನಾರ್ಮಲ್ ಬ್ಲಾಗ್ ಇಲ್ಲಿ ತಿನ್ಬೋ ಜೀವ ವಿನಯ್ ಅವ್ರು ತೋರಿಸ್ತೀನಿ ನೋಡಿ. ಇಷ್ಟೋ ತನಕ ಜೀವ ವಿನಯ್ ಅವ್ರು ರೌಂಡ್ ಹೊಡೆದ್ರು. ಇಲ್ಲಿ ಜೀವ ವಿನಯ್ ಅವರೇ ನೋಡಿ, ನಮ್ಮ ಫ್ರಂಟ್ ಕ್ಯಾಮ್ರಾ ಬ್ಲಾಗು. ಆದರೆ ಇನ್ನೇನು ಸಿಕ್ಕಿರಲ್ಲ, ಅದೇ ಬೇಜಾರು. ಗೈಸ್, ಅಂತೂ ಇಂತೂ ಫ್ಲೈಟ್ ಹತ್ತೋ ಸಮಯ. ಬನ್ನಿ ಗೈಸ್, ಇಲ್ಲಿ ನೋಡಿ ಬಾಣ್ತಿ. ಇನ್ನೂ ಫ್ಲೈಟ್ ಟೇಕ್ ಆಫೇ ಆಗಿಲ್ಲ, ಆಲ್ರೆಡಿ ನೋಡಿ. ಚಳಿ ಏನಪ್ಪ, ಆಫ್ ಹಾಕಿದ್ದೀನಿ, ಫುಲ್ ಹಾಕಿದ್ದೀರಾ? ಈ ಪಾರ್ಟಿ ದೆಗೆಲೋ ಚಳಿಯನ್ನು ಏಕೈಕ ವ್ಯಕ್ತಿ ಇವರೇ. ಗೈಸ್, ಇಲ್ಲಿ ಇದು ಎಕಾನಮಿ ಸ್ಟಾರ್ಟಿಂಗ್ ಸೀಟ್ಸು, ಅದು ಪ್ರೀಮಿಯಂ ಎಕಾನಮಿ. ಅದರಿಂದ ಮುಂದಕ್ಕೆ ಹೋದರೆ ಬಿಸ್ನೆಸ್ ಕ್ಲಾಸು. ಏನೋ ಹೇಳ್ತಾವ್ರೆ ಹೇಳಿ. ಆ್ಯಂಡ್ ಇಲ್ಲಿ ನೋಡಿ ಲೆಗ್ ಸ್ಪೇಸ್ ಎಷ್ಟಿದೆ. ಬೇಕು ಅಂತ ರಿಕ್ವೆಸ್ಟ್ ಮಾಡಿ ತೊಗೊಂಡಿರೋದು ಲೆಗ್ ಸ್ಪೇಸ್. ಹಿಂದೆ ಎಲ್ಲ ಮಗ ಹಿಂಗೈತೆ. ಮಗ ನೋಡಿ ಗೈಸ್ ಎಷ್ಟು ಚೆನ್ನಾಗೈತೆ. ಈ ಮೊನ್ನೆ ಏಸಲ್ ಮಗ ನೋಡಿದೆ, ಸೇಮ್ ಅದು ಹಿಂಗೆ ಇತ್ತು, ಇದೇ ಕಲರ್. ಎಷ್ಟು ಕಲರ್ ನೋಡಿ. ನಿಮ್ಮ ಶೂಸ್ ಎಷ್ಟು ಬ್ರೋ? 5,500. ಹಾಂ, 5,500. ಈ ಶೂಸ್ ಎಷ್ಟಿರ್ಬೋದು ಗೆಸ್ ಮಾಡಿ ಬ್ರೋ? ಹಾಂ, ನೀವು ಎಷ್ಟಿರ್ಬೋದು ಗೆಸ್ ಮಾಡಿ? ಶೂಸಾ? ಹಾಂ, 2 ಎಷ್ಟಾ? 190. 190. ಅಷ್ಟು ಶೂಸ್ ಸೇರಿಸಿದ್ರು ಅಷ್ಟು ಬರಲ್ಲ. ಇನ್ನು ಟೇಕ್ ಆಫೇ ಆಲ್ರೆಡಿ ಆಗಿಲ್ಲ, ಆಲ್ರೆಡಿ ಮಲ್ಕೋತಾವ್ರಣ್ಣ. ಆಲ್ರೆಡಿ ನಿದ್ದೆಗೆ ಹೋಗ್ತಾ ಇದ್ದೀರಾ? ರೆಸ್ಟ್ ಮಾಡಿ ಬ್ರೋ. ಸೋಮವಾರ ಅಂತ ವೆಜ್ ಕೊಡ್ತಾವ್ರೆ, ಅವರು ಇದೆಲ್ಲ ಫಾಲೋ ಮಾಡ್ತಾರೆ. ಗೈಸ್, ನಾನು ಟಿಶ್ಯೂ ಇಸ್ಕೊಂಡೆ ಅವ್ರ ಹತ್ರ. ಟಿಶ್ಯೂ ಇಸ್ಕೊಂಡು ನಾನೊಂದು ರೋಸ್ ಮಾಡಿದೆ. ಇಲ್ಲಿ ನೋಡಿ ಎಲ್ಲರೂ ಟಿಶ್ಯೂ ಇಸ್ಕೊಂಡ್ಬಿಟ್ಟವ್ರೆ. ಇವ್ರು ನೋಡಿ ಪೇಪರ್ ಕಪ್ ಮಾಡ್ತಾವ್ರೆ. ಅಣ್ಣ ಏನೋ ಮಾಡ್ತಾವ್ರೆ, ಅಣ್ಣ ಪಟ್ನ ಕಟ್ತವ್ರೆ, ರೋಸ್ ಮಾಡ್ತೀನಿ ಅಂದ್ಬಿಟ್ಟು. ಅಲ್ಲಿ ಪಟ್ನ ಕಟ್ತವ್ರೆ, ಕಡಲೆ ಬೀಜ ನೋಡಿ ಪಟ್ನ ಕಟ್ತಾರೆ ಅವರು. ಇವನ್ ಬೋಟ್ ನೀವು ರಾಕೆಟ್ ಮಾಡಿ. ರಾಕೆಟ್ ಮಾಡ್ತಿರೋದು ಈಗ. ಎಲ್ಲಿಗೆ ಹಾಕಿ ಕಿಟಕಿ ತೆಗಿಬಿಟ್ಟು ಹಚ್ಚಿಬಿಟ್ಬಿಡೋಣ. ಅವ್ರೇನು ಮಾಡ್ತವ್ರೆ? ಸೂಪರ್ ಬ್ರೋ, ಸಾಕತ್ತಾಗೈತೆ. ಅನ್ನ ರಸಂ ವಿನಯಾಸಂ. ಗೈಸ್ ನೋಡಿ, ನಾನು 2 ರೋಸ್ ಮಾಡಿದ್ದೀನಿ, ಇವನೊಂದು ಬೋಟ್ ಮಾಡೋನೆ. ಅಣ್ಣ ನೋಡಿ ಫುಲ್ಲು. ಓಹೋ, ದಿಸ್ ಇಸ್ ಫಾರ್ ಯು. And you can pick any one of them. This is rocket and this is boat and that is one more rose. Yeah, sure. I'll buy you this. Ena? I'll buy you this. ಯಾವ ಇವೆಲ್ಲ? ಏ ವಿನಯ್, ಹೆಂಗೆ ಮಜಾ ಆಯ್ತಾನೆ ಇದು? ನೋಡಿದ್ದೀರಾ ಗೈಸ್ ಹೆಂಗೆ? ಅಣ್ಣ ನಾನು ಸುಮ್ಮನೆ ರೋಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿರೋದು ಮಾಡ್ಕೊಟ್ಬಿಡೋದ. You are from Sri Lanka. Okay. Now I'll give you a challenge. The challenge is very simple. If you guess the answer correctly, so there will be a gift from my end. Okay. What is the question? I'll tell you the question.
how many followers do you think we four have? Followers, Instagram followers. You are on Instagram, right? Okay. You should give a rough estimation or else an exact number anywhere nearby, close by. You'll get a gift from. First, we'll start with him. Okay. How many followers do you think he has on Instagram? 50K. Okay. One answer. We're done. And how many followers do you think this guy has? 60. Okay. Not his weight, followers. You are just telling his weight. 60K. Okay, what do you think about me? 1M or you? No. 1M is so far. I would have gone in business class. 80K. Okay. 180K answer. What about this guy? Yeah, same 80K. 80K. Okay. And now I'll tell you the answers, okay? He has... Let him answer. 360. ಆಯ್ತು ಆಮೇಲೆ Okay. and you he has 1500. We both are not the longest. We both are not. Only these two. no I'm not a celebrity, he is a celebrity. I got how much? 78. No 89 approximately 89 87. Okay. You are so close to me. You double meaning sir. I mean so close to the answer. 80K. And 1400. ಗೈಸ್ ಲ್ಯಾಂಡಿಂಗ್ ಬಂದ್ಬಿಟ್ಟು ಮತ್ತೆ ಟೇಕ್ ಆಫ್ ಮಾಡ್ಬಿಟ್ರು ಗೈಸ್. ಲ್ಯಾಂಡ್ ಆಗ್ಬಿಟ್ಟು ಮತ್ತೆ ಎತ್ಕೊಂಡ್ರು. ನಾನು ಯಾವತ್ತೂ ಹೇಳಲ್ಲ ಯಾಕೆ ಮಾಡಿಲ್ಲ, ಇವತ್ತೇ ಕೊಡೋದು ಹೇಳಿರೋದು. ಏನು ಯಾಕೆ ಇವ್ರು ಲ್ಯಾಂಡ್ ಮಾಡ್ತಾ ಇಲ್ಲ ಅಂತ ನೋಡಿ, ಯಾರಿಗೂ ಗೊತ್ತಾಗ್ಲಿಲ್ಲ. ಹೌದಾ? ಎಲ್ರಿಗೂ ಗೊತ್ತಾಗೈತೆ. ಫುಲ್ಲು ಎಲ್ಲ ಮುಕ್ಕೋಟಿ ದೇವ್ರುಗಳ್ನ ಬೆಡ್ಕೊತ ಬರ್ಬೋದು. ಏನಾಗ್ತೈತೆ ಅಂತ ಮೇಲೆ ಕೆಳಗಡೆ ಹೋಗ್ತಾನೆ. ಆದರೂ ಗೈಸ್ ನಂಗೆ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸು. ಕೆಳಗಡೆ ಬಂದು ಲ್ಯಾಂಡಿಂಗ್ವರೆಗೂ ಬಂದು ಮೇಲೆ ಎತ್ತಿರೋದು. ಕ್ರೇಜಿ ಎಕ್ಸ್ಪೀರಿಯೆನ್ಸ್, ಮಜಾ ಆಯಿತು ಬ್ರೋ. ಹಿಂದೆ ಬ್ಯಾಕ್ಗ್ರೌಂಡ್ ಲೈಟ್ಗೂ ಹೆಂಗೈತೆ ಅಂದರೆ ಸೇಮ್ ಪಕ್ಕ ಮೇಲ್ ರೆಡ್ ಲೈಟ್ ಏರಿಯಾದಲ್ಲಿ ಇರೋಂಗೆ ಇದ್ದೀರಾ. ಎರಡನೇ ಸರಿ ಪ್ರಯತ್ನ, ಸತತ ಲ್ಯಾಂಡಿಂಗ್ಗೆ. ಗೈಸ್ ಅಂತೂ ಇಂತೂ ಫೈನಲಿ ಬಂದು ಶ್ರೀಲಂಕಾಗೆ ಲ್ಯಾಂಡ್ ಆಗಿ ಬಸ್ ಹತ್ಬಿಟ್ಟಿದ್ದೀವಿ. ಏನಣ್ಣ, ಎರಡನೇ ಸ್ಟ್ಯಾಂಪಾ ಮೂರನೇ ಸ್ಟ್ಯಾಂಪು? ಲೈಫ್ ಇಸ್ ನಾಟ್ ಬೈಯಿಂಗ್ ರೋಲ್ಸ್ ರಾಯ್ಸ್ ಆರ್ ಸಮಥಿಂಗ್, ಫಿಲ್ಲಿಂಗ್ ದ ಪಾಸ್ಪೋರ್ಟ್ ಸ್ಟ್ಯಾಂಪ್ಸ್. ಏನಂತೀರಾ? ಬೇಜಾರಿದ್ರೆ ಹೇಳಿ, ಸೈಡ್ಗಲ್ಲಿ ವಾಶ್ರೂಮ್ಗೆ ಹೋಗ್ತೀನಿ. ಅದೇನು ಮಾಡ್ಕೋಬಿಡಿ ಗೈಸ್. ಕೆಲವೊಬ್ರು ನನ್ನ ಏನಂತ ಅನ್ಕೊತಾರೆ ಅಂದರೆ ಕೂಲ್ ಅನ್ಕೋತಾರೆ. ಇನ್ನು ಕೆಲವೊಬ್ರು ಸೇಮ್ ಅದೇ ಥರ ವೀಲ್ ಚೇರಲ್ಲಿ ಹೋಗೋ ಹ್ಯಾಂಡಿಕ್ಯಾಪ್ಟ್ ಅನ್ಕೋತಾರೆ. ಇವ್ನು ನೋಡಿ, ಇವನ್ನ ಏನೋ ಮಾಡ್ತಾ ಅವನೇ. ವಿನಯಣ್ಣ, ಇಂಡಿಯಾದಲ್ಲೇ ಇದ್ದೀವಿ ಅನಿಸ್ತಾ ಇದೆಯಾ, ಇನ್ನು ಶ್ರೀಲಂಕಾಗೆ ಬಂದಿದ್ದೀವಿ ಅನಿಸ್ತಾ ಇದೆಯಾ? ಅನ್ಸ್ತಾ ಇದೆ. ಇವಾಗ ವ್ಯಾನ್ ನೋಡಿ ಅನಿಸ್ತಾ ಇದೆ ಅಷ್ಟೇ. ಸೀರಿಯಸ್ ಅಲ್ಲ, ಹೊರಗಡೆ ಕಾರ್ಗಳು ನೋಡಿದ್ರೆ ಸಖತ್ತಾಗಿದಾವೆ ಕಾರ್ಗಳು. ಒಂದಿಷ್ಟು ಮಾರುತಿ ಸುಜುಕಿ ಕಾರ್ಗಳೆಲ್ಲ ಸೇಮ್ ಸಿಮಿಲರ್ ಇದೆ. ರೋಡ್ ಚೆನ್ನಾಗೈತಲ್ಲ, ರೋಡ್ ಚೆನ್ನಾಗಿದೆ. ಟೊಯೋಟಾ ಕಾರ್ಸ್ಗಳು ಸಖತ್ತಾಗಿದ್ದಾವೆ. ಟೊಯೋಟಾ ಕಾರ್ಸ್ ನೋಡ್ಬೇಕಂದ್ರೆ ಆಕ್ಚುಲಿ ಥೈಲ್ಯಾಂಡ್ ಅಲ್ಲ? ಅಲ್ಲಿರೋ ವೆರೈಟಿ ಎಲ್ಲೂ. ಗೈಸ್, ಈ ಥರ ಒಂದು ಟೆಂಪೋ ತಗೊಂಡ್ಬಿಟ್ರೆ ಒಮ್ಮನೆಲ್ಲ ಬಾತ್ರೂಮ್ ಅಲ್ಲಿ ಹಾಕೋದೆಲ್ಲ ನಾಟಾಕ್ಬಿಟ್ಟವ್ರ ಮೇಲೆ. ಗೈಸ್ ಫುಲ್ ಚೆಕಿಂಗ್ ಮಾಡ್ತಾವ್ರೆ, ನಾಯಿನೆಲ್ಲ ಕರ್ಕೊಂಡು ಚೆಕಿಂಗ್ ಮಾಡಿಸ್ತವ್ರು. ಪ್ರ್ಯಾಂಕ್ ಮಾಡೋಣ ನಮ್ಮ ವಿನಯ್ಗೆ. 1 million ಶ್ರೀಲಂಕನ್ ರುಪೀಸ್. ಎಂತ ವ್ಯೂ ಗೈಸ್. ರೂಮ್ ತೋರಿಸೋ ಸಮಯ. ಇದೇನು ಹಂಗೆ ಎದ್ಬಿಡ್ತು ರೂಮ? ಇದು ಏನಿದು ಡೈಸನ್ ಇಟ್ಟವ್ರೆ. ನಾವು ಬಂದಿರೋದು ಒಂದು ಯಾವ ಸ್ಟೇಡಿಯಂ ಅಲ್ಲಿ ಯಾವ ನನ್ನ ಮಗ ಕ್ರಿಯೇಟ್ ಮಾಡಕ್ ಸಾಧ್ಯನೇ ಇಲ್ಲ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.